ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಮಖಾನ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾಕ್ಸ್ ನಟ್ ನ್ಯೂಸ್ ಅಲ್ಲಿದೆ. ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ವೆಸ್ಟ್ ಏಷ್ಯಾ ವಾರ್ ಇಂದ ಮಖಾನದ ಪ್ರೈಸು ಡ್ರಾಪ್ ಆಗ್ತಿದೆ. ಮಖಾನನ ಎಕ್ಸ್ಪೋರ್ಟ್ ಮಾಡ್ತಿರೋ ಎಬಿಲಿಟಿ ಕೂಡ ಡಿಕ್ರೀಸ್ ಆಗ್ತಿದೆ. ಸೊ ಇದರಿಂದ ಭಾರತದಲ್ಲಿ ಮಖಾನ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ರು ಕೂಡ ಎಕ್ಸ್ಪೋರ್ಟ್ ಆಕ್ಟಿವಿಟಿ ಕಡಿಮೆ ಆಗ್ತಿರೋದ್ರಿಂದ ಮಖಾನ ಬೆಳೆಯುವಂತವರಲ್ಲಿ ಇದು ಇಂಪ್ಯಾಕ್ಟ್ ಆಗಿದೆ. ಸೊ ಎಕ್ಸಾಮ್ ಅಲ್ಲಿ ಮಖಾನ ಮತ್ತೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಪ್ರಿಲಿಮ್ಸ್ ಅಲ್ಲಿ. ಅದೇ ಏನಾದ್ರೂ ಮೇನ್ಸ್ ನಲ್ಲಿ ಬಂದ್ರೆ, ಮೇನ್ಸ್ ಅಲ್ಲಿ ಬರಿಬೇಕಾದ್ರೆ ಮಖಾನವನ್ನ ಎಕ್ಸಾಂಪಲ್ ಆಗಿ ತಗೊಂಡ್ಬಿಟ್ಟು ಬರಿಬೇಕಾಗತ್ತೆ. ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಕೇಳಿದಾಗಿರ್ಬೋದು, ಅಥವಾ ಗೌರ್ಮೆಂಟ್ ಯಾವ ರೀತಿ ನ್ಯೂಟ್ರಿಷನಲ್ ವ್ಯಾಲ್ಯೂಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಬೋದಾಗತ್ತೆ. ಸೊ ಮಖಾನ ಅಂತಂದ್ರೆ ಏನು, ಮಖಾನ ಯಾಕೆ ಬೇಕು ಅಂತ ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ಈಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಡ್ಯೂ ಟು ದ ಜಿಯೋಪೊಲಿಟಿಕಲ್ ಇಂಪ್ಯಾಕ್ಟ್ ಈಗ ಆಗ್ತಿದ್ದಂತಹ, ಅಂದ್ರೆ ಏನ್ ವಾರ್ ನಡೀತಿತ್ತಲ್ವ ಇಷ್ಟು ದಿನ, ಅದರಲ್ಲಿ ಆದಂತಹ ಇಂಪ್ಯಾಕ್ಟ್ ಇಂದ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ರೆಡ್ಯೂಸ್ ಆಯ್ತು ಅಂತ ಹೇಳಲಾಗಿದೆ. ಸೊ ಇದರಿಂದ ಡಿಮ್ಯಾಂಡ್ ಶಾಕ್ ಕ್ರಿಯೇಟ್ ಆಗಿದೆ, ಇನ್ಸ್ಟೆಬಿಲಿಟಿ ಟ್ರಿಗರ್ ಆಗಿದೆ. ಸೊ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಇದರಿಂದ ಭಾರತದ ಫಾರ್ಮರ್ಸ್ ನ ಇನ್ಕಮ್ ಕೂಡ ರೆಡ್ಯೂಸ್ ಆಗಿದೆ ಅಂಡ್ ಲಿವ್ಲಿಹುಡ್ ಆಕ್ಟಿವಿಟಿ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಮೊದಲಿಗೆ ಮಖಾನ ಅಂತಂದ್ರೆ ಏನು? ಮಖಾನ ಇಸ್ ಆಲ್ಸೋ ನೋನ್ ಆಸ್ ಅ ಫಾಕ್ಸ್ ನಟ್. ಇದನ್ನು ಫಾಕ್ಸ್ ನಟ್ ಅಂತ ಕೂಡ ಪ್ರಿಕ್ಲಿ ವಾಟರ್ ಲಿಲ್ಲಿ, ಇದೊಂದು ಪರ್ಪಲ್ ಕಲರ್ ಫ್ಲವರ್, ಅಥವಾ ಇದನ್ನ ಯುರೇಲ್ ಫೆರಾಕ್ಸ್ ಅಂತ ಕೂಡ ಕರಿತೀವಿ. ಯುರೇಲ್ ಫೆರಾಕ್ಸ್ ಅಂತ ಕೂಡ ಇದನ್ನ ಕರೀಲಾಗತ್ತೆ. ಇದರಿಂದ ಬರುವಂತಹ ಸೀಡ್ ಇಂದ ಈ ಒಂದು ಮಖಾನವನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇದು ನೀರಲ್ಲಿ ಬೆಳೆಯುವಂತಹ ಒಂದು ಫ್ಲವರ್ ಇಂದ ಬರ್ತಾ ಇರುವಂತಹ ಸೀಡ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಚೀನಾ ರೀಜನ್ ಅಲ್ಲಿ ಹೆಚ್ಚಿಗೆ ಬೆಳೀತಾರೆ. ಎಸ್ಪೆಷಲಿ ವಾಟರ್ ಲೆವೆಲ್ ಅನ್ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ ಫ್ರೆಶ್ ವಾಟರ್ ಅಲ್ಲಿ ಕಾಣಬಹುದು. ಬ್ರಾಕಿಶ್ ವಾಟರ್ ಕೂಡ ಅಲ್ಲ, ಅಥವಾ ಸಾಲ್ಟ್ ವಾಟರ್ ಕೂಡ ಅಲ್ಲ, ಇದನ್ನ ಫ್ರೆಶ್ ವಾಟರ್ ಅಲ್ಲಿ ಕಾಣ ಸಿಗಬಹುದು. ಯೂಶಲಿ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಬೆಳೀತಾರೆ. ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್, ಸೊ ಇಟ್ಸ್ ನಥಿಂಗ್ ಬಟ್ ಟೆಂಪರೇಟ್ ಅಂಡ್ ಆಲ್ಸೋ ಪೋಲಾರ್ ರೀಜನ್ ಅಲ್ಲಿ ನಮ್ಗೆ ಮಖಾನ ಸೀಡ್ಸ್ ಗಳು ಸಿಗೋದಿಲ್ಲ. ಯೂಶಲಿ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕಂಡೀಷನ್ಸ್ ಇದಕ್ಕೆ ಫೇವರೇಬಲ್ ಕಂಡೀಷನ್ ಗ್ರೋ ಆಗ್ಲಿಕ್ಕೆ, ಅಂಡ್ ಫ್ರೆಶ್ ವಾಟರ್ ಇಸ್ ದ ಫೇವರೇಬಲ್ ಕಂಡೀಷನ್. ಸೊ ಅದರ್ ರಿಮೈನಿಂಗ್ ಫೇವರೇಬಲ್ ಕಂಡೀಷನ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಟೆಂಪರೇಚರ್. ಸೊ ಟೆಂಪರೇಚರ್ ಬಂದ್ಬಿಟ್ಟು 20 ಡಿಗ್ರಿ ಸೆಲ್ಸಿಯಸ್ ಟು 35 ಡಿಗ್ರಿ ಸೆಲ್ಸಿಯಸ್ ಇರಬೇಕು. 25 ಡಿಗ್ರಿಯಿಂದ 35 ಡಿಗ್ರಿ ಸೆಲ್ಸಿಯಸ್ ಫೇವರೇಬಲ್ ಕಂಡೀಷನ್ ಟೆಂಪರೇಚರ್ಗೆ. ಏನ ಹ್ಯೂಮಿಡಿಟಿ ಅಂತ ಹೇಳಿದ್ರೆ 50% ಟು 90% ಹ್ಯೂಮಿಡಿಟಿ ಇರಬೇಕು. ನಂತರ ರೈನ್ ಫಾಲ್ ಎಷ್ಟಿರ್ಬೇಕು? ರೈನ್ ಫಾಲ್ 100 ಇಂದ 250 ಸೆಂಟಿಮೀಟರ್ ಅಷ್ಟು ರೈನ್ ಫಾಲ್ ಆಗ್ಬೇಕು. ಸೊ ಸಾಯಿಲ್ ಫೀಚರ್ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ಸ್ಮೂತ್ ಲೋಮಿ ಸಾಯಿಲ್ ಇರ್ಬೇಕು. ಸ್ಮೂತ್ ಲೋಮಿ ಸಾಯಿಲ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳಿರ್ತಾನೆ. ಇಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಬೆಳಿತೀವಿ ಅಂತ ನೋಡ್ಕೊಳ್ಳೋಣ. ಭಾರತದಲ್ಲಿ ಯೂಶಲಿ ವೆಸ್ಟ್ ಬೆಂಗಾಲ್, ಬಿಹಾರ್, ಮಣಿಪುರ್, ತ್ರಿಪುರಾ, ಅಸ್ಸಾಂ, ಜಮ್ಮು ಅಂಡ್ ಕಾಶ್ಮೀರ್, ಒಡಿಶಾ, ರಾಜಸ್ಥಾನ್, ಮಧ್ಯಪ್ರದೇಶ್, ಯುಪಿ, ಇದಿಷ್ಟು ಸ್ಟೇಟ್ಸ್ ಅಲ್ಲೂ ಕೂಡ ನಾವು ಮಖಾನವನ್ನ ಬೆಳೆಯೋದನ್ನ ನೋಡಬಹುದಾಗತ್ತೆ. ಆದ್ರೆ ಇಷ್ಟು ಸ್ಟೇಟ್ಸ್ ಗಳಲ್ಲೂ ಕೂಡ ಯಥೇಚ್ಛವಾಗಿ ಕಾಣಬಹುದಾ ಅಂತ ಹೇಳಿದ್ರೆ ಇಲ್ಲ. ಇದರಲ್ಲಿ ಕೆಲವು ಸ್ಟೇಟ್ಸ್ ಗಳಲ್ಲಿ ಮಾತ್ರ ಯಥೇಚ್ಛವಾಗಿ ಬೆಳೀತಾರೆ. ಅದ್ರಲ್ಲೂ ಕೂಡ ಬಿಹಾರ್ ಅಲ್ಲಿ ಜಾಸ್ತಿ ಗ್ರೋತ್ ಆಗುತ್ತೆ. ಅಂದ್ರೆ ಭಾರತದಲ್ಲಿ ನಾವು ಬೆಳೀತಾ ಇರುವಂತಹ ಮಖಾನದಲ್ಲಿ 80% ಆಫ್ ದ ಟೋಟಲ್ ಪ್ರೊಡಕ್ಷನ್ ಆಗ್ತಿರೋದು ಬಿಹಾರ್ ರೀಜನ್ ಇಂದ. ಸೊ ಬಿಹಾರ್ ಬಂದ್ಬಿಟ್ಟು ಟಾಪ್ ಪೊಸಿಷನ್ ಅಲ್ಲಿ ಇದೆ ಮಖಾನ ಪ್ರೊಡಕ್ಷನ್ ಅಲ್ಲಿ. ನೆಕ್ಸ್ಟ್ ಮಖಾನ ಪ್ಲಾಂಟ್ ಬಗ್ಗೆ ನೋಡ್ಕೊಂಡ್ರೆ, ಮಖಾನ ಪ್ಲಾಂಟ್ ಬಂದು ವಯಲೆಟ್ ಮತ್ತೆ ವೈಟ್ ಫ್ಲವರಿಂಗ್ ಪ್ಲಾಂಟ್. ಯೂಶಲಿ ಅದ್ರದ್ದು ಡಯಾಮೀಟರ್ ಬಂದ್ಬಿಟ್ಟು 1 ಮೀಟರ್ ಗಿಂತ ಜಾಸ್ತಿ ಕೂಡ ಇರುತ್ತೆ. ಮಖಾನ ಕವರ್ ಡಾರ್ಕ್ ಔಟರ್ ಲೇಯರ್, ಅಂದ್ರೆ ಈ ಪಿಕ್ಚರ್ ನ ನೋಡಿದ್ರೆ ಗೊತ್ತಾಗತ್ತೆ. ಸೊ ಈ ಪಿಕ್ಚರ್ ಅಲ್ಲಿ
ಏನ್ ಈ ತರ ಡಾರ್ಕ್ ಕಲರ್ ಔಟರ್ ಕವರ್ ಇದೆಯಲ್ಲ, ಈ ತರ ಕವರ್ ಆಗಿರುತ್ತೆ. ಆ ಕವರ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಇದು ಎಲ್ಲಿ ಡಾರ್ಕ್ ಕವರ್ ಕೋಟೆಡ್ ಇರುತ್ತಲ್ವಾ, ಅದಕ್ಕೋಸ್ಕರನೇ ಈ ಮಖಾನವನ್ನ ಬ್ಲಾಕ್ ಡೈಮಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಎಡಿಬಲ್ ಬ್ಲಾಕ್ ಡೈಮಂಡ್ ವಿಚ್ ಇಸ್ ಸ್ಮಾಲ್ round seed with an outer layer ranging from black to brown, giving the title black diamond. ಸೊ ಇದನ್ನ ಬ್ಲಾಕ್ ಡೈಮಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಔಟರ್ ಶೆಲ್ ಅಥವಾ ಈ ಅಸ್ಕ್ ಇದೆ ಅಲ್ಲ, ಇದನ್ನ ರಿಮೂವ್ ಮಾಡ್ಲಾಗುತ್ತೆ. ನೆಕ್ಸ್ಟ್ ಇದನ್ನ ರೋಸ್ಟ್ ಮಾಡ್ಬಿಟ್ಟು ಪಾಪ್ ಓಪನ್ ಆಗುತ್ತೆ. ಸೊ ಇದನ್ನ ಪಾಪ್ಕಾರ್ನ್ ತರ ಕೂಡ ಕನ್ಸ್ಯೂಮ್ ಮಾಡ್ತೀವಿ. ಅಂಡ್ ಇದು ತುಂಬಾ ಲೈಟ್ ಹಾಗೆ ಕ್ರಂಚಿ ಕೂಡ ಇರುತ್ತೆ. ಸೊ ಬೆಸ್ಟ್ ಕ್ವಾಲಿಟಿ ಮಖಾನವನ್ನ ಎನ್ಶೂರ್ ಮಾಡೋದಕ್ಕೆ ಈ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಫೈನೆಸ್ಟ್ ಕ್ವಾಲಿಟಿಯನ್ನ ಹ್ಯಾಂಡ್ ಪಿಕ್ ಮಾಡ್ಲಾಗತ್ತೆ. ಸೊ ದಾಟ್ ಏನು ಕನ್ಸ್ಯೂಮರ್ಸ್ ಇರ್ತಾರಲ್ವಾ, ಅವ್ರಿಗೆ ಒಂದು ಬೆಸ್ಟ್ ಕ್ವಾಲಿಟಿಯನ್ನ ಕೊಡ್ಲಿಕ್ಕೋಸ್ಕರ. ಸೊ ವೈ ಮಖಾನ ಇಸ್ ಬೆಸ್ಟ್? ಯಾಕೆ ಮಖಾನವನ್ನ ಕನ್ಸ್ಯೂಮ್ ಮಾಡ್ತೀವಿ? ಮಖಾನ ಯಾಕೆ ಇಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ? ಮೊದಲನೇದಾಗಿ ಇದ್ರದ್ದು ಡ್ಯುಯಲ್ ಯುಟಿಲಿಟಿ ಅಂತ ಹೇಳಿದ್ರೆ, ಹೈಡ್ರೋಫೈಟ್ಸ್ ಯುನಿಕ್ಲಿ ಯೂಸ್ ಇಟ್ ಬೋತ್ ಆಸ್ ಅ ಡ್ರಗ್ ಅಂಡ್ ಫುಡ್. ಅಂದ್ರೆ ಇದನ್ನ ಮೆಡಿಸಿನ್ ಪ್ರಿಪೇರ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ ಅಂಡ್ ಕನ್ಸಂಪ್ಷನ್ ಕೂಡ ಯೂಸ್ ಮಾಡ್ತೀವಿ. ಅಂದ್ರೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ. ಅಂಡ್ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ, ಮಖಾನಗೆ ತುಂಬಾ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಈಗ ಏನು ಗ್ಲೋಬಲಿ ಎಲ್ಲ ಕಂಟ್ರೀಸ್ ಗಳು ಕೂಡ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿನ ಫೇಸ್ ಮಾಡ್ತಿದ್ದಲ್ಲ, ಆ ಡಿಫಿಷಿಯನ್ಸಿಯಿಂದ ಆಚೆ ಬರೋದಕ್ಕೆ ಮಖಾನ ತುಂಬಾನೇ ಹೆಲ್ಪ್ ಆಗತ್ತೆ. ಜೊತೆಗೆ ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಇದರಲ್ಲಿ ಇರುತ್ತೆ. ಹೆಲ್ತ್ ಪ್ರೊಟೆಕ್ಟೆಡ್ ಮೆಡಿಸಿನ್ಸ್ ನ ಯೂಸ್ ಮಾಡ್ತಾರೆ. ಚೀನಾದಲ್ಲಿ ಆಲ್ರೆಡಿ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಕನಾಮಿಕ್ ಪರ್ಸ್ಪೆಕ್ಟ್ ಅಂತ ನೋಡಿದ್ರೆ ಕ್ಯಾಶ್ ಆಕ್ವೆಟಿಕ್ ಕ್ರಾಪ್ ಇದು. ಅಂದ್ರೆ ಕ್ಯಾಶ್ ಆಕ್ವೆಟಿಕ್ ಕ್ರಾಪ್ ಎಕನಾಮಿಕ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ಅಂಡ್ ಇದರಲ್ಲಿ ಲೋ ಫ್ಯಾಟ್ ಕಂಟೆಂಟ್ ಕೂಡ ಇರುತ್ತೆ. ಸೊ ಮಖಾನವನ್ನ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಬೆಳಿತಾರೆ ಅಂತ ನೋಡೋದಕ್ಕಿಂತ ಭಾರತದ ಬಿಹಾರಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗ್ತಿರೋದ್ರಿಂದ ಯಾವ ಯಾವ ಪ್ಲೇಸ್ ಅಲ್ಲಿ ಹೆಚ್ಚು ಬೆಳಿತಾರೆ ಅಂತ ಹೇಳಿದ್ರೆ ದಾರ್ಭಂಗ and also Madhubani and Purnia is a very important place. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಜೊತೆಗೆ ಕತಿಹಾರ್, ಈ 4 ಪ್ಲೇಸ್ ಬಂದು ಮೇಜರ್. ಅಪಾರ್ಟ್ ಫ್ರಮ್ ದಿಸ್ ಸಹರ್ಸಾ ಅಂಡ್ ಸುಪೌಲಾ, ಅರಾರಿಯಾ, ಕಿಶನ್ಗಂಜ್, ಸೀತಾಮಾರ್ಹಿ, ಈ ರೀತಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಕೂಡ ಬೆಳಿತಾರೆ. ಸೊ ಈ 4 ರೀಜನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ 80% ಆಫ್ ದ ಪ್ರೊಡಕ್ಷನ್ ನಲ್ಲಿ ಮೇಜರ್ ಪ್ರೊಡಕ್ಷನ್ ಆಗ್ತಿರೋದು ಈ 4 ರೀಜನ್ಸ್ ಅಲ್ಲಿ. ಮಖಾನ ಔಟ್ಪುಟ್ ತುಂಬಾ ಜಾಸ್ತಿ ಬರ್ತಿದೆ. ಬಿಹಾರಲ್ಲಿ ಮಿಥಿಲಾ ಮಖಾನಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಸೊ ಮಿಥಿಲಾ ಮಖಾನ ಅಂತ ಇದೆ, ಮಿಥಿಲಾ ಪ್ಲೇಸ್ ಹೇಳ್ದಲ್ಲ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋದು. ಇಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಮಖಾನಕ್ಕೆ GI ಟ್ಯಾಗ್ ಕೂಡ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ಸಿಕ್ಕಿದೆ 2022ರಲ್ಲಿ. ಸೊ ಅಪಾರ್ಟ್ ಫ್ರಮ್ ದಸ್ ಕಂಟ್ರಿ ವೈಸ್ ನೋಡ್ಕೊಂಡ್ರೆ ಚೀನಾ ಅಂತ ಹೇಳಿದ್ದೆ ಅವಾಗ್ಲೇ, ಅದ್ರ ಜೊತೆಗೆ ನೇಪಾಲ್, ಬಾಂಗ್ಲಾದೇಶ್, ಚೀನಾ, ಜಪಾನ್ ಮತ್ತೆ ಕೊರಿಯಾದಲ್ಲಿ ಕೂಡ ಮಖಾನ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ. ಅಂಡ್ ಮಖಾನ ಸ್ಟಾಗ್ನೆಂಟ್ ವಾಟರ್ ಅಲ್ಲಿ ಬೆಳೆಯುತ್ತೆ, ರನ್ನಿಂಗ್ ವಾಟರ್ ಅಲ್ಲಿ ಅಂದ್ರೆ ರಿವರ್ ಆಗಿರ್ಬೋದು, ಈ ರೀತಿಯಲ್ಲಿ ಬೆಳೆಯಲ್ಲ. ಪಾಂಡ್ಸ್ ಆಗಿರ್ಬೋದು, ಡಿಚಸ್ ಆಗಿರ್ಬೋದು, ಲೇಕ್ಸ್ ಅಥವಾ ವೆಟ್ಲ್ಯಾಂಡ್ಸ್, ಈ ರೀತಿಯಾದಂತಹ ಪ್ಲೇಸ್ ಅಲ್ಲಿ ಬೆಳೆಯುತ್ತೆ. ಯೂಶಲಿ ವಾಟರ್ ಡೆಪ್ತ್ ಬಂದ್ಬಿಟ್ಟು 4 to 6 ಫೀಟ್ ಇರುತ್ತೆ. ಈ ರೀಜನ್ಸ್ ಅಲ್ಲಿ ಮಖಾನ ಪ್ರೊಡಕ್ಷನ್ ಆಗತ್ತೆ. ಮಖಾನ ಸೆಕ್ಟರ್ಸ್ ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ, ಇನ್ನು ಕೂಡ ಹೆಚ್ಚಿನ ಪ್ರೊಡಕ್ಷನ್ ನ ಮಾಡೋದಕ್ಕೋಸ್ಕರ, ಪ್ರೊಸೆಸಿಂಗ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಇನಿಷಿಯೇಟ್ ನ ತಗೊಳುತ್ತೆ. ಗವರ್ಮೆಂಟ್ ತನ್ನ ಬಡ್ಜೆಟ್ ನಲ್ಲಿ ಮಖಾನ ಪ್ರೊಡಕ್ಷನ್ ಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಯೂನಿಯನ್ ಗವರ್ಮೆಂಟ್ 2025ರಲ್ಲಿ ನ್ಯಾಷನಲ್ ಮಖಾನ ಬೋರ್ಡ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡುತ್ತೆ. ಇದರ ಪ್ರಕಾರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಿಹಾರಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ಮಖಾನ ಪ್ರೊಡಕ್ಷನ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಪೂರ್ಣಿಯಾ ಪ್ಲೇಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ, ಇಲ್ಲೇನೆ ನ್ಯಾಷನಲ್ ಬೋರ್ಡ್ ಫಾರ್ ಮಖಾನವನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಗವರ್ಮೆಂಟ್ ಇದಕ್ಕೆ 475 ಕೋಟಿ ರೂಗಳನ್ನ ಅಪ್ರೂವ್ ಕೂಡ ಮಾಡಿದೆ. ಸೊ ಯಾವ್ಯಾವ ಏರಿಯಾವನ್ನ ಫೋಕಸ್ ಮಾಡತ್ತೆ ಅಂತ ಹೇಳಿದ್ರೆ, ಫೋಕಸ್ಡ್ ಏರಿಯಾ ಬಂದ್ಬಿಟ್ಟು ಮೊದಲನೇದಾಗಿ ಸ್ಟ್ಯಾಂಡರ್ಡ್ ರೈಸಿಂಗ್, ಅಂದ್ರೆ ಪ್ರೊಡಕ್ಷನ್ ಎಷ್ಟು ರೈಸ್ ಆಗ್ಬೇಕು. ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ನ ಇಂಪ್ರೂವ್ಮೆಂಟ್,
ಮತ್ತೆ ಇನೋವೇಟಿವ್ ಟೆಕ್ನಾಲಜೀಸ್, ಮಖಾನ ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ ಇನೋವೇಟಿವ್ ಟೆಕ್ನಾಲಜೀಸ್, ಸ್ಟ್ರಾಂಗರ್ ಮಾರ್ಕೆಟಿಂಗ್ ನ ಬಿಲ್ಡ್ ಮಾಡಿ ಎಕ್ಸ್ಪೋರ್ಟ್ ಲಿಂಕೇಜಸ್ ಗಳನ್ನ ಜಾಸ್ತಿ ಮಾಡೋದು, ಜೊತೆಗೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ನ ಎಸ್ಟಾಬ್ಲಿಷ್ ಮಾಡೋದು, ಅದ್ರ ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ಸೆಂಟ್ರಲ್ ಸ್ಕೀಮ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದು. ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ನ್ಯಾಷನಲ್ ಮಖಾನ ಬೋರ್ಡ್ ತಗೊಳತ್ತೆ. ಸೊ ಸಿಗ್ನಿಫಿಕೆನ್ಸ್ ಆಫ್ ದ ನ್ಯಾಷನಲ್ ಮಖಾನ ಬೋರ್ಡ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಗ್ರೋತ್ ಪೊಟೆನ್ಶಿಯಲ್, ಬೆಟರ್ ಗ್ರೇಡಿಂಗ್ ಸಿಸ್ಟಮ್ಸ್ ಗಳು, ಪ್ಯಾಕೇಜಿಂಗ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬಂದು ಕ್ವಾಲಿಟಿ ಪ್ರೊಡಕ್ಷನ್ ನ ಮಾಡ್ಬಿಟ್ಟು ಕ್ವಾಲಿಟಿ ನ್ಯೂಟ್ರಿಯೆಂಟ್ ಫುಡ್ ನ ಕನ್ಸ್ಯೂಮರ್ಸ್ ಗೆ ಪ್ರೊವೈಡ್ ಮಾಡಬೇಕು ಅನ್ನೋದು ನ್ಯಾಷನಲ್ ಮಖಾನ ಬೋರ್ಡ್ ನ ಮೇನ್ ಇಂಟೆನ್ಷನ್. ಸೊ ಇದರಿಂದ ಸೋಶಿಯೋ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಕೂಡ ಆಗುತ್ತೆ. ಹೇಗೆ ಸೋಶಿಯೋ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಅಂತ ಹೇಳಿದ್ರೆ, ಬಿಹಾರ್ ಅಲ್ಲಿ ಒಂದು ಮಲ್ಹಾ ಕಮ್ಯುನಿಟಿ ಅಂತ ಇದೆ. ಸೊ ಈ ಮಲ್ಹಾ ಕಮ್ಯುನಿಟಿ ಅವರ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಈ ಮಖಾನ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ. ಎಕನಾಮಿಕ್ ಡೈವರ್ಸಿಫಿಕೇಶನ್ ಬಗ್ಗೆ ನೋಡ್ಕೊಂಡ್ರೆ, ಅಗ್ರಿಕಲ್ಚರ್ ಮತ್ತೆ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್ ಎರಡನ್ನೂ ಕೂಡ ಬೂಸ್ಟ್ ಮಾಡೋದಕ್ಕೆ ಇದೊಂದು ಮೇನ್ ಅಜೆಂಡಾ ಆಗಿದೆ. ಇದರಿಂದ ಹೊಸ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗುತ್ತೆ, ಅಂದ್ರೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಏರ್ಪೋರ್ಟ್ ಥ್ರೂ ಎಕ್ಸ್ಪೋರ್ಟ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡೋದು, ಈ ರೀತಿ ಹೊಸ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡುತ್ತೆ. ಮಖಾನ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಅಂಡರ್ ಅಲ್ಲೂ ಕೂಡ ತಗೊಂಡ್ಬರ್ಲಾಗಿದೆ, ರೆಕಗ್ನೈಸ್ ಮಾಡಲಾಗಿದೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಕಲ್ಟಿವೇಶನ್ ಆಫ್ ಮಖಾನ foxnut in India, consider the following statement. It is hydrophytes that require fast flowing riverine ecosystem for its optimal growth. Fast flowing ಅಲ್ಲ ಅಲ್ವಾ, ಬಿಕಾಸ್ ಇದಕ್ಕೆ ಸ್ಟಾಗ್ನೆಂಟ್ ವಾಟರ್ ಬೇಕು. ಅಂಡ್ ಆಬ್ವಿಯಸ್ಲಿ ಹೈಡ್ರೋಫೈಟ್ಸ್ ಬಿಕಾಸ್ ನೀರಲ್ಲಿ ಬೆಳೆಯುತ್ತೆ, ಬಟ್ ಸ್ಟಾಗ್ನೆಂಟ್ ವಾಟರ್ ಇರಬೇಕು, ನಾಟ್ ಅ ರನ್ನಿಂಗ್ ವಾಟರ್. ಸೊ ಫಸ್ಟ್ ಆಪ್ಷನ್ ನ ಎಲಿಮಿನೇಟ್ ಮಾಡೋಣ. ಸೆಕೆಂಡ್ ಒನ್, Bihar is the leading state in India for the production and processing of makhana. Correct. Next, it is officially recognized and supported under the Union Government One District One Product Scheme. Idu kuda correct. So answer banbittu 2 and 3 is the correct answer. So idistu makhana ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಇದರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ಶಂಕರ IAS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಇನಿಷಿಯೇಟಿವ್ ತಗೊಬಂದಿರೋದ್ರಿಂದ ಇದರಲ್ಲಿ ಬರುವಂತಹ ಟಾಪಿಕ್ಸ್ ಗಳನ್ನ ನಿಮ್ಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ನ ಕೂಡ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.